ಇವತ್ತು ಕೊರಿಯೋಗ್ರಾಫರ್ಸ್ ರೌಂಡ್ ಆಗಿರೋದ್ರಿಂದ ಎಲ್ಲಾ ಕೊರಿಯೋಗ್ರಾಫರ್ಸ್ಗೂ ಅವರವರ ಅಸಿಸ್ಟೆಂಟ್ಸು ಅವ್ರಿಗಾಗಿ ಸ್ಪೆಷಲ್ ಗಿಫ್ಟ್ ನ ತಗೊಂಡ್ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಗೈಸ್. ಮೋನಿಶಾ ಮತ್ತೆ ಇಂಟಾಗ ಹಿಂದ್ಗಡೆ ಒಂದು ಟ್ಯಾಪ್. ಮೋನಿಶಾ ಪ್ಲೀಸ್ ಶೇರ್ ಯುವರ್ ವರ್ಡ್ಸ್, ಬಿಕಾಸ್ ನೀವೇನೇ ಕಷ್ಟಪಟ್ಟು ಕೊರಿಯೋಗ್ರಫಿ ಮಾಡಿದ್ರು ನಿಮ್ಗೆ ಹೆಲ್ಪ್ ಮಾಡೋಂಥ ಅಸಿಸ್ಟೆಂಟ್ಸ್ ಎಷ್ಟು ಮುಖ್ಯ ಆಗ್ತಾರಲ್ವಾ? ಆಬ್ವಿಯಸ್ಲಿ ಕಾರ್ತಿಕ್ ಅಂತ ಭರತ್. ಸೊ ಕಾರ್ತಿಕ್ ನನಗೆ ಕೊರಿಯೋಗ್ರಫಿ ಅದೆಲ್ಲ ಹೆಲ್ಪ್ ಮಾಡ್ತಾನೆ. ಭರತ್ ನಂಗೆ ಪ್ರಾಪರ್ಟಿ ಏನೇ ವಿಷಯ ಇದ್ರು ಅಕ್ಕ 5 ನಿಮಿಷದಲ್ಲಿ ತೊಗೊಂಡ್ಬಿಡ್ತೀನಿ ಅಂತ ಹೆಲ್ಪ್ ಮಾಡಿ. ಸೊ ದೇ ಆರ್ ಮೈ ಮೇನ್ ಸ್ಟ್ರೆಂತ್. ಬಿಟ್ಕೊಡಕ್ಕೆ ಆಗಲ್ಲ. ಓ ಗೆಜ್ಜೆ. ಕಾರ್ತಿಕ್, ಸಚ್ ಅ ಲವ್ಲಿ ಥಾಟ್. ಕ್ಲಾಸಿಕಲ್ ಡ್ಯಾನ್ಸರ್ ಅಲ್ವಾ ಅವರು, ಕ್ಲಾಸಿಕಲ್ ನಂಗೆ ತುಂಬ ಇಷ್ಟ ಅವ್ರು ಮಾಡೋದು. ಸೋ ಕ್ಯೂಟ್. ಇದೇ ಥರನೇ ಕ್ಲಾಸಿಕಲ್ ಇನ್ನೂ ಚೆನ್ನಾಗಿ ಮಾಡಿಕೊಂಡು ನಮ್ಮಂಥವ್ರನ್ನ ಬೆಳೆಸ್ಬೇಕು ಅಂತ. ಸೋ ಸ್ವೀಟ್ ಕಾರ್ತಿಕ್. ಹರೀಶ್ ಅಂತ ನಮ್ಮ ಅಸಿಸ್ಟೆಂಟು, ಹರೀಶು, ವಿವೇಕ್, ರೋಹಿತ್ ಅಂತ ನಮ್ಮ ಸ್ಟೂಡೆಂಟು. ನನ್ಗೇನು ಆಸೆ ಅಂದರೆ ಇವಾಗ ನಾನು ಇಲ್ಲಿ BKD ಯಾವ ಥರ ಮಾಸ್ಟರ್ ಆಗಿದ್ದೀನಿ ಆ ಥರ ಇವನು ಹರೀಶ ಮಾಸ್ಟರ್ ಆಗಬೇಕು, ವಿವೇಕ್ ಇವೆಲ್ಲ ಮಾಸ್ಟರ್ ಆಗಿ ನಾನು ನೋಡ್ಬೇಕಂತ ಆಸೆ. ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಮಾಸ್ಟರ್? ನಮ್ಮ ತಂದೆ ಎರಡು 2017ರಲ್ಲಿ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಏನಂತನೇ ಗೊತ್ತಿಲ್ಲ, ನಾನು ಮಲಗಿದೆ, ನನ್ನ ಕಣ್ಮುಂದೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಚೆ ಹೋದ ಅಷ್ಟೇ. 5 ನಿಮಿಷನೇ ಇದೆ ಮೇಡಮ್, ಏನಂತನೂ ಗೊತ್ತಿಲ್ಲ, ಕೂತ್ಕೊಂಡಿದ್ದಾರೆ ಅಷ್ಟೇ. ಒಂಥರ ಆಗ್ತಿದೆ ಅಷ್ಟೇ ಹೇಳಿರೋದು. ಅದು ಏನಾಯ್ತಂದ್ರೆ ಏನು ಗೊತ್ತಿಲ್ಲ ಮೇಡಮ್. ತುಂಬ ಫಿಟ್ ಆಗಿದ್ರು ಏನು ಅಂತ ಬಂದು. ಅವರಿಗೆ ನಿಮ್ ಡಾನ್ಸು ನೀವು ಅಂದ್ರೆ ತುಂಬಾ ಇಷ್ಟ ಅಂತ ನಾವು ಕೇಳ್ಪಟ್ವಿ. ಅದೇ ಫಸ್ಟ್ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ ಅಂದರೆ ಚಿಕ್ಕ ವಯಸ್ಸಲ್ಲಿ ನನಗೆ ಡ್ಯಾನ್ಸ್ ಕಲಿಯೋಕೆ ಅಂದರೆ ನಾವು ಅಪ್ಪನೇ ಈ ಥರ ಮಾಡಬೇಕು, ನೀನು ಹಂಗೆ ಕಲಿಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ಒಂದು ಏಜಿಗೆ ಬಂದಮೇಲೆ ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗ ಬೆಳಿಗ್ಗೆ 5 ಗಂಟೆಯಿಂದ ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿ 9 ಗಂಟೆ ತನಕ ಕೆಲಸ ಮಾಡಿ ಆಮೇಲೆ ಸ್ಕೂಲ್ಗೆ ಹೋಗ್ತಿದ್ದೆ. ಸ್ಕೂಲ್ ಮುಗಿಸಿ ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದೆ. ನೈಟ್ 12-1 ಗಂಟೆ ತನಕ ಕೆಲಸ, ಫ್ಯಾಕ್ಟ್ರಿ ಕೆಲಸ ಮಾಡಿ ಹಾಗೆ PUC ಎಲ್ಲ ತುಂಬ ಕೆಲಸ ಮಾಡಿದ್ವಿ ಮೇಡಮ್. ಗಾರೆ ಕೆಲಸ ಎಲ್ಲ ಮಾಡಿ ಆ ಬುಕ್ಕಿಗೆ ಎಲ್ಲ ನಮ್ದು ಎಜುಕೇಷನ್ ಏನಿದೆ ನಾನು ನಮ್ಮ ಅಣ್ಣ ಈ ಥರ ಕೆಲಸ ಮಾಡ್ತಾ ಇದ್ವಿ. ಕಷ್ಟ ಆಯ್ತು ಅವಾಗ, ತುಂಬ ಪ್ರಾಬ್ಲಮ್ ಇತ್ತು ಮನೇಲಿ. ಅವಾಗ ಸ್ವಲ್ಪ ಬೇಡ ಇದೆಲ್ಲ ನಮ್ಗೆ ಕೆಲಸ ಮಾಡು ಅಂತ ಫ್ಯಾಕ್ಟ್ರಿ ನೋಡ್ಕೊಂಡು ತುಂಬ ವರ್ಷ ಮಾಡಿದೆ. ಆಮೇಲೆ 2 ವರ್ಷ ಮನೆ ಬಿಟ್ಟು ಬಂದ್ಬಿಟ್ಟೆ ನಾನು. ಇಲ್ಲಿದ್ದೆ ಬೆಂಗಳೂರಲ್ಲಿ, ಇಲ್ಲಿದ್ದು ತುಂಬ ಒದ್ದಾಡಿದೆ ಇಲ್ಲಿಗೆ ಬರೋಕ್ಕೆ. ನೀವು ಪ್ರತಿ ಹಂತದಲ್ಲಿ ನಿಮ್ ತಂದೆನ ತುಂಬಾ ಜ್ಞಾಪಿಸ್ಕೋತೀರಾ ಅಂತ ಹೇಳಿ ನಿಮ್ಮ ಅಸಿಸ್ಟೆನ್ಸಿ ಒಂದು ಗಿಫ್ಟ್ ತಗೊಂಡ್ಬಂದಿದ್ದಾರೆ ಮಾಸ್ಟರ್. ವಿವೇಕ್, ಮಾತಾಡಿ ಪ್ಲೀಸ್. ತುಂಬಾ ಹೆಲ್ಪ್ ಮಾಡ್ತಾರೆ. ಒಬ್ಬ ಕೊರಿಯೋಗ್ರಾಫರ್ ಅಂತಕಿನ ಸ್ವಲ್ಪ ಅಣ್ಣ ಥರ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಒಂದು ಸ್ವಲ್ಪ ಹೇಳಿದ್ರೆ ಸಾಕು, ಆ ಟೈಮಲ್ಲೇ ಸಾಲ್ವ್ ಮಾಡ್ತಾರೆ. ಏನಾರ ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಅವರು ಬಂದು ನಿಂತ್ಕೊಂತಾರೆ ಜೊತೆಲಿ. ಮತ್ತೆ ನಮ್ಮ ಅಕ್ಕ ಮದುವೆಗೆ ಸಖತ್ ಹೆಲ್ಪ್ ಮಾಡಿದ್ರು. ಮತ್ತೆ ರೀಸೆಂಟಾಗಿ ನಮ್ಮ ಡ್ಯಾಡಿಗೆ ಸ್ವಲ್ಪ ಆಕ್ಸಿಡೆಂಟ್ ಆದಾಗ ಅಣ್ಣ ಹಿಂಗೆ ಆಯ್ತು ಅಂತ ಹೇಳಿದೆ, ಅಮೌಂಟ್ ಕಳಿಸಿ ಹಿಂಗೆ 5 ನಿಮಿಷಕ್ಕೆ ಹಾಸ್ಪಿಟ್ಲಿಗೆ ಬಂದ್ಬಿಟ್ರು ಅವರು. ಏನಾಯ್ತು ನೋಡ್ಕೊಂಡು ಹೋಗ್ತೀವಿ ಹಂಗೆ ಬಂದು ಜೊತೆಲಿದ್ದು ತುಂಬಾ ಹೆಲ್ಪ್ ಮಾಡ್ತಾರೆ ಮೇಡಮ್ ನಮಗೆ. ದಟ್ ಇಸ್ ಅರುಣ್ ಮಾಸ್ಟರ್. ಮಾಸ್ಟರ್, ನಿಮ್ಮ ಪ್ರತಿಯೊಂದು ಯಶಸ್ಸಿನಲ್ಲಿ ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲಿ ಖಂಡಿತವಾಗ್ಲೂ ನಿಮ್ಮ ತಂದೆಯ ಸಪೋರ್ಟು, ಅವರ ಆಶೀರ್ವಾದ ಇದ್ದೇ ಇರುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಆ ಫೋಟೋ ಬಂದಿದೆ. ಒಳ್ಳೇದಾಗ್ಲಿ ಅರುಣ್ ಮಾಸ್ಟರ್ ನಿಮ್ಗೆ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್. ರುದ್ರಾ, ನಿನ್ನ ಅಸಿಸ್ಟೆನ್ಸ್ ಬಂದಿದ್ದಾರೆ. ನಮ್ ಗುಂಡ ಮತ್ತೆ ಪ್ರಜ್ವಲ್ಲು. ಇವನ್ಗೆ ಇವತ್ತು ಜಾಸ್ತಿ ಗಿಫ್ಟ್. ಹೌದು, ಆಲ್ರೆಡಿ 2 ಶೋ ಮಾಡ್ತಾ ಇರೋದ್ರಿಂದ ರುದ್ರನ್ ಟೈಮ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಇನ್ನೂ ಟೈಮ್ ಚೆನ್ನಾಗಿ ನಡೀಲಿ ಅಂತ ವಾಚ್ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಕೊಟ್ಟರು ಎಷ್ಟು ಮಾಡಿದ್ರು ಕಮ್ಮಿನೇ ಅಕ್ಕ. ಬಟ್ ಅವ್ರು ಪ್ರತಿದಿನ ಪ್ರತಿ ಕ್ಷಣ ಸಕ್ಸಸ್ಫುಲ್ ಆಗಿರಲಿ ಮತ್ತು ಅವ್ರ ಟೈಮ್ ಇವಾಗಿರೋ ಥರನೇ ಚೆನ್ನಾಗಿರಲಿ ಕೊನೆವರೆಗೆ ಅಂತ ಅಷ್ಟೇ ಅಕ್ಕ. ವೆರಿ ಗುಡ್. ಅದೇ ಖುಷಿ ಅಷ್ಟೇ ಮ್ಯಾಮ್. ನಮಗೆ ನಮ್ಮ ಗುರುಗಳು ಹೆಂಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟರು, ಅದೇ ಥರ ಇವರು ನಡೆಯೋ ಹೆಜ್ಜೆಯಲ್ಲಿ ನಾನು ಹಿಂದೆ ನಿಂತಿರ್ತೀನಿ. ಅವ್ರು ಎಲ್ಲಿವರೆಗೂ ಹೋಗ್ತಾರೆ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀನಿ. ಪ್ರಜ್ವಲ್ಲು, ಗುಂಡ, ವಿಜಿ, ಸಂಜಯ್, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅಷ್ಟೇ. ನನ್ನ ಟೀಮ್ ಏನು ಸಪೋರ್ಟ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ ಆಗಿರ್ತೀನಿ. ಸೂಪರ್ ರುದ್ರ ಮಾಸ್ಟರ್. ಥ್ಯಾಂಕ್ ಯು. ರಾಹುಲ್ ಮಾಸ್ಟರ್.
ಇವನು ಹರ್ಷ ಸ್ಪೈಕಿ ಅಂತ ಲಾಸ್ಟು 2 ಸೀಸನು ನನ್ನ ಜೊತೆನೇ ಮಾಡ್ದ. ಫಸ್ಟು ನಂಗೆ ಆ್ಯಕ್ಚುಲಿ ಕ್ಲಾಸ್ ಇರಲಿಲ್ಲ, ಸೀಸನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕ್ಲಾಸ್ ಇರಲಿಲ್ಲ. ಅವಾಗ ಇವನೇ ಫೋನ್ ಮಾಡ್ದ, ಇಲ್ಲ ಅಣ್ಣ ಹಿಂಗೆ ನಿಮ್ಮ ಹತ್ರ ಮಾಡ್ತೀನಿ ಅಂತ ಅನ್ನುವಾಗ ಸೊ ಒಂದು ಚಿಕ್ಕ ಹಾಲ್ ಇತ್ತು ಅವ್ನ ರೂಮಲ್ಲಿ. ಅವಾಗ ಅಲ್ಲಿ ಕ್ಲಾಸ್ ಓಪನ್ ಮಾಡಿ ಅಲ್ಲಿ ಮಾಡ್ಬೇಕಾದ್ರೆ ಅಲ್ಲಿಂದ ನಂಗೆ ಪರಿಚಯ ಆದ. ಸೊ ಇಲ್ಲಿ ಏನಂದರೆ ಆ್ಯಕ್ಚುಲಿ DKD ಸ್ಟೇಜು ಪ್ರತಿಯೊಬ್ಬ ಡ್ಯಾನ್ಸರ್ ಇಲ್ಲಿ ಯಾರು ಮಾಡ್ತಾರೆ ಅವ್ರಿಗೆಲ್ರಿಗೂ ಒಂದೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ. ಬಿಕಾಸ್ ಇವಾಗ ಅದರಿಂದ ಇವನು ಹೊಸ ಕ್ಲಾಸ್ ಓಪನ್ ಮಾಡ್ದ, ಒಳ್ಳೆ ಅಡ್ಮಿಷನ್ಸ್ ಆಗ್ತಿದ್ದಾರೆ. ಸೊ ಆ ಚಿಕ್ಕ ಕ್ಲಾಸಿಂದ ಇವಾಗ ಒಂದು ಒಳ್ಳೆ ಕ್ಲಾಸ್ ಮಾಡಿದಾನಂತೆ, ಖುಷಿ ಆಗುತ್ತೆ. ಲವ್ಲಿ ಲವ್ಲಿ ಸ್ಪೈಕಿ, ಸೂಪರ್. ಶಿವ, ಓ ಶಿವನ ವಿಗ್ರಹ. ಅವ್ರ ಜೊತೆ 2 ವರ್ಷ ಕೆಲಸ ಮಾಡಿದ್ದೀನಿ ಅಕ್ಕ. ಕೆಲಸ ಹೇಳ್ಕೊಟ್ಟಿದ್ದಾರೆ, ಪ್ರತಿಯೊಂದಕ್ಕೂ ನಂಗೆ ಸಖತ್ ಹೆಲ್ಪ್ ಮಾಡಿದ್ದಾರೆ. ಅಣ್ಣ ಅನ್ನೋದಕ್ಕಿಂತ ನಂಗೆ 2ನೇ ಅಮ್ಮನೇ ಅವರು. ಅವ್ರಿಗೇನು ಇಷ್ಟ ಅಂತ ಅವ್ರ ಜೊತೆ 2 ವರ್ಷದಿಂದ ಇದ್ದೀನಿ. ಅವ್ರು ಯಾವತ್ತೂ ಮಾತೇ ಆಡಲ್ಲ ಅಕ್ಕ. ಮಾಸ್ಟರ್ಗೆ ಫೋನ್ ಮಾಡಿದೆ, ಶಶಿ ಮಾಸ್ಟರ್ಗೆ, ಮಾಸ್ಟರ್ ಅಣ್ಣಂಗೆ ಏನು ಇಷ್ಟ ಅಂದಾಗ ಅವ್ನಿಗೆ ಬಟ್ಟೆ ಇಷ್ಟ ಕಣೋ, ಅದು ಬಿಟ್ಟರೆ ಶಿವ ಅಂದರೆ ಅವ್ನಿಗೆ ತುಂಬ ಇಷ್ಟ ಅಂದರು. ಸರಿ ಮಾಸ್ಟರ್ ಆಯಿತು, ನನಗೂ ಅವ್ರ ಅಣ್ಣ ಗುರುನೇ, ಅಣ್ಣಂಗೆ ನಾನು ಶಿವನೇ ಇದು ಮಾಡ್ತೀನಿ ಅಂದ್ಬಿಟ್ಟು ಇದು ಮಾಡಿದೆ. ತುಂಬ ಥ್ಯಾಂಕ್ಸ್ ಅಣ್ಣ. ಪಾಪಜಿ, ಸೋ ಕ್ಯೂಟ್. ಸೂಪರ್ ಜಾನ್, ಸೂಪರ್. ರವಿ ಮಾಸ್ಟರ್, ನಿನಗೆ ತುಂಬಾ ಎಕ್ಸ್ಪೆನ್ಸಿವ್ ಗಿಫ್ಟ್ ಸಿಕ್ಕಿರೋದು. ಏನದು? ಪ್ರಾನ್ಸ್. ಯಾಕೆ ರವಿ? ಫೇವ್ರೇಟ್ ನಂದು. ಹೌದಾ? ನಿಮ್ ಫೇವ್ರೇಟ್ ಅಸಿಸ್ಟೆಂಟ್ಸ್ ಬಗ್ಗೆನೂ ಹೇಳೋ ರವಿ. ಹಂಗೆ ಏನ್ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಸೀಸನ್ 1 ಇಂದ ಮಾಡ್ತಾ ಇದ್ದೀನಿ. ಅವಾಗಿಂದ ನನ್ನ ಹತ್ರ ಒಂದು ಸ್ಟ್ರಾಂಗ್ ಟೀಮ್ ಅನ್ನೋದಿತ್ತು. ತುಂಬಾ ಜನ ವರ್ಕು ಹಂಗೆ ಮಾಡ್ತಾ ಇದ್ರು, ನಿಂತ್ಕೋತಾ ಇದ್ರು. ಅದೇನೋ ಗೊತ್ತಿಲ್ಲ, ತುಂಬಾ ಜನ ಟೀಮ್ ಹುಡುಗರು ಒಬ್ಬೊಬ್ರೆ ಬಿಟ್ಟು ಹೋದ್ರು ನನಗೆ. ಕೊನೆವರೆಗೂ ಉಳಿದಿರೋದಂದ್ರೆ ಇವರಿಬ್ರೆ, ರೋಷನ್ ಮತ್ತೆ ವಿಜಯ್ ಅಂತ. ಇವತ್ತು ಇವರು ಕೂಡ ನನ್ನ ಜೊತೆ ಅದೇ ಸಪೋರ್ಟ್ ಮಾಡ್ಕೊಂಡು ನಿಂತಿರೋದಕ್ಕೆ ಇವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾರಪ್ಪ ಪ್ರಾನ್ಸ್ ಮಾಡ್ಕೊಂಡ್ ಬಂದಿರೋದು? ವಿಜಯ್ ಜಿ ಹೇಳಿ, ಯಾಕೆ ಪ್ರಾನ್ಸ್ ಅಂದ್ರೆ ಅಷ್ಟು ಇಷ್ಟ ಅವ್ರಿಗೆ? ರವಿ ಮಾಸ್ಟರ್ ಬಗ್ಗೆ ಹೇಳಿ. ಚೆನ್ನಾಗಿ ಹೇಳಿದ್ರಿ. ನೀವೊಂದು ಕೆಲಸ ಮಾಡಿ, ಹೇಳೋ ಬದಲು ಅವ್ರಿಗೆ ಪ್ರಾನ್ಸೇ ತಿನ್ನಿಸ್ಬಿಡಿ, ಅದು ಈಸಿ. ನಾವು ಪ್ರತಿ ಸೀಸನ್ ಅಲ್ಲಿ ಪ್ರತಿ ವಾರ ನಾವು ಬರ್ತೀವಿ. ನಮ್ಮ ವಿಷಯಗಳನ್ನ, ನಮ್ಮ ಅನುಭವಗಳನ್ನ ನಾವು ಪ್ರತಿ ಬಾರಿ ಹಂಚ್ಕೋತೀವಿ. ಕೊರಿಯೋಗ್ರಾಫರ್ಸ್ ಮಾತಾಡ್ತಾರೆ, ನಾವು ಮಾತಾಡ್ತೀವಿ, ಕಂಟೆಸ್ಟೆಂಟ್ಸ್ ಮಾತಾಡ್ತಾರೆ. ಆದ್ರೆ ಅವ್ರ ಹಿಂದೆ ಕೆಲಸ ಮಾಡುವಂತ ಈ ಎಲ್ಲ ಅಸಿಸ್ಟೆಂಟ್ಗಳು ಒಂದು ಮಾತು ಮಾತಾಡದೆ ಅವರ ಯಶಸ್ಸಿಗಾಗಿ ಮೌನವಾಗಿ ದುಡಿತಾರಲ್ಲ, ಅವರ ಕಷ್ಟ ಸುಖಗಳಲ್ಲಿ ಇರುವಂತ ಎಲ್ಲ ಅಸಿಸ್ಟೆಂಟ್, ದೇ ಡಿಸರ್ವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಹೇಗೆ ಒಬ್ಬ ನಿರ್ದೇಶಕನ ಹಿಂದೆ ಒಂದು ತಂಡ ಇರುತ್ತೆ, ಯಶಸ್ವಿ ನಾಯಕ ನಟ, ನಾಯಕ ನಟಿ ಹಿಂದೆ ಒಂದು ತಂಡ ಇರುತ್ತೆ, ಈ ನಮ್ಮ ಕೊರಿಯೋಗ್ರಾಫರ್ಸ್ ಹಿಂದೆ ಇರುವಂತಹ ತಂಡ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಸಿಸ್ಟೆಂಟ್ಸ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.